ಸಿಂಹರಾಶಿ, ನಿಮ್ಮ ಬೇಜವಾಬ್ದಾರಿ ನಿಮಗೆ ಮಾರಕವಾಗುತ್ತೆ. ಯಾವ ಕೆಲಸದಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಕರ್ತವ್ಯದ ನಿಷ್ಠೆಯನ್ನು ತೋರದೇ ಇರತಕ್ಕಂಥದ್ದೇ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರ ಆದಾಯ ಹೆಚ್ಚಾಗೋದಕ್ಕೆ ಸೂಚನೆಗಳು ಇದೆ. ಪ್ರಯತ್ನಗಳು ಹೇಗೆ ನಡೆದಿದೆಯೋ ಅದರ ಮೇಲೆ ಅವಲಂಬಿತವಾಗಿರುತ್ತೆ ಎನ್ನುವಂಥದ್ದು. ಕಾನೂನಿನ ವಿಚಾರಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅನ್ನುವ ಭರವಸೆ ಮನಸ್ಸಿನಲ್ಲಿ ಮೂಡುವಂಥದ್ದು. ದಿನದ ಆರಂಭ ನಿಧಾನಗತಿಯಲ್ಲಿ ಸಾಗತ್ತೆ. ಸಮಯ ಹೋಗ್ತಾ ಹೋಗ್ತಾ ಅದೆಲ್ಲವೂ ಕೂಡ ಧನಾತ್ಮಕವಾದಂತಹ ಫಲಕ್ಕೆ ಕಾರಣವಾಗ್ತಕ್ಕಂಥದ್ದು. ಮಾಡಬೇಕಾದಂತಹ ಕೆಲಸಗಳು ಏನೇ ಇರಲಿ, ಕರ್ತವ್ಯ ಏನೇ ಇರಲಿ, ಅದರಿಂದ ಹಿಂದಕ್ಕೆ ಸರಿಬಾರ್ದು. ಯಾವುದೋ ಅಡ್ಡಿ ಬಂತು, ಇನ್ನೇನೋ ಸಮಸ್ಯೆ ಆಯಿತು, ಇನ್ಯಾರೋ ತೊಂದರೆ ಕೊಟ್ಟರು, ಇದು ಯಾವುದಕ್ಕೂ ಕೂಡ ಜಗ್ಗುವಂತಹ ಮನಸ್ಥಿತಿಯಲ್ಲಿ ಇರಬಾರ್ದು ಅಂತ ಅರ್ಥ. ಕಾಲಿನ ಸಮಸ್ಯೆ ಕಾಡಬಹುದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಇದೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಪಠನ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸ್ನೇಹಿತರ ಸಹಾಯ ಸಹಕಾರ ನಿಮಗೆ ದೊರೆಯುವಂತಹ ಯೋಗ. ಮಕ್ಕಳ ತಪ್ಪುಗಳ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಮಕ್ಕಳೇನೋ ತಪ್ಪು ಮಾಡ್ತಾರೆ, ಹೋಗಲಿ ಚಿಕ್ಕವರು ಅಂತ ಹೇಳಿ ಕ್ಷಮಿಸುವಂಥದ್ದು, ಸುಮ್ಮನಾಗುವಂಥದ್ದು, ಪರವಾಗಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾವ ಕೆಲಸ ಹೇಗಾಗಿದೆ ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಇಟ್ಟುಕೊಂಡು ಕೂಲಂಕಷವಾಗಿ ಅದನ್ನು ತಿಳಿದು ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಬೇಕು. ಸನ್ಮಾರ್ಗದ ಒಂದು ಪಾಠವನ್ನು ಪ್ರಬೋಧ ಮಾಡಬೇಕು ಅಂತಕ್ಕಂಥದ್ದು. ಪ್ರೇಮಿಗಳಿಗೆ ತೊಂದರೆಯಾಗಬಹುದು, ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ನಿಮ್ಮ ಕೆಲಸದಲ್ಲಿ ಜನ ನಿಮ್ಮ ತಪ್ಪನ್ನು ಗುರುತಿಸಿ ಹೇಳ್ತಾರೆ, ಏನು ನಿಮ್ಮಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನು ಮಾತಾಡ್ಕೊಳ್ತಾರೆ. ಅದು ನಿಮ್ಮ ಗಮನಕ್ಕೂ ಬರುತ್ತೆ. ಆದರೆ ಮುಂದಿನ ದಿನಮಾನದಲ್ಲಿ ಅದೆಲ್ಲವನ್ನು ತಿದ್ದಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಪರಿವರ್ತನೆ ಆಗುತ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ, ದೃಢವಾದಂತಹ ಸಂಕಲ್ಪ, ಯಾರು ತಪ್ಪನ್ನು ತಿದ್ದಿ ಹೇಳ್ತಾರೋ ಅವರಿಗೆ ಕೃತಜ್ಞತೆ, ಇವೆಲ್ಲವೂ ಕೂಡ ನಿಮ್ಮಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳಾಗಿರುತ್ತೆ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಉದ್ಧಾರಕ್ಕೆ ಯಾವ ಕೊರತೆಯೂ ಕೂಡ ಇಲ್ಲದೆ ಇರುವಂಥದ್ದು. ಶಿವಾರಾಧನೆಯನ್ನು ಮಾಡಿ, ಶಿವ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನರ್ಥದಿಂದ ಗಲಾಟೆ ಆಗುತ್ತೆ. ಯಾರೋ ಏನೋ ಮಾತಾಡ್ತಾರೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಲೆ ಜಗಳಕ್ಕೆ ಬಿದ್ದುಬಿಡೋದು, ಇದರಿಂದ ತಪ್ಪಾಗತ್ತೆ. ಯಾರು ಏನೇ ಮಾತಾಡಲಿ ಅದನ್ನು ಬಹಳ ವಿವೇಚನೆಯಿಂದ, ಸರಿತಪ್ಪುಗಳ ಒಂದು ವಿಚಾರದಿಂದ, ಸಾಧಕ ಬಾಧಕಗಳ ಒಂದು ಆಲೋಚನೆಯಿಂದ ಚಿಂತನೆ ನಡೆಸಿ ನಂತರದ ನಿರ್ಧಾರ ನಿಮ್ಮದಾಗಿರಬೇಕಾಗುತ್ತೆ. ಅನಗತ್ಯವಾದಂತಹ ವೆಚ್ಚಗಳಿಗೆ ಕಡಿವಾಣವನ್ನು ಹಾಕದೇ ಇದ್ದರೆ ದೊಡ್ಡ ಮಟ್ಟದ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ದೊಡ್ಡ ಗೊಂದಲವಾಗುತ್ತೆ, ಸಮಸ್ಯೆ ಆಗುತ್ತೆ ಎನ್ನುವಂಥದ್ದು. ಸಮಯಕ್ಕೆ ಯಾವುದೋ ಒಂದು ವಿಚಾರ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಬೇರೆಯವರ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ನೀಡಬೇಡಿ. ಬೇರೆಯವರ ವಿಷಯ ನಿಮಗೆ ಬೇಡ. ಆ ಬೇರೆಯವರ ವಿಷಯಕ್ಕೆ ತಲೆ ಹಾಕಿ ನಿಮಗಿರತಕ್ಕಂತಹ ಗೌರವದ ಕುಂದು ಜೊತೆಗೆ ಅವಮಾನ, ಇದನ್ನು ಎದುರಿಸಬೇಕಾದಂಥದ್ದು. ನಿಮ್ಮ ಕಾರ್ಯವನ್ನು ಪ್ರಶಂಸೆ ಮಾಡಬೇಕು ಅಂತಂದರೆ ನಿಮ್ಮಷ್ಟಕ್ಕೆ ನೀವು ಕರ್ತವ್ಯನಿಷ್ಠರಾಗಬೇಕು ಅನ್ನುವಂಥದ್ದು. ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗೋದಿಲ್ಲ, ಇದರಿಂದ ಸಹಜ ಸ್ವಭಾವವಾಗಿ ಬೇಸರವಾಗ್ತಕ್ಕಂಥದ್ದು. ತಾಳ್ಮೆ ಬಹಳ ಮುಖ್ಯವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಇಡೀ ಕುಟುಂಬದಲ್ಲಿ ಎಲ್ಲರೂ ಕೂಡ ಭಾವನಾತ್ಮಕವಾಗಿ ವ್ಯವಹರಿಸಬಹುದು ಅನ್ನುವಂಥದ್ದಾಗುತ್ತೆ. ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಬೇಕು. ಯಾವಾಗ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇರುವುದಿಲ್ವೋ ಆಗ ನಾವು ಬೇರೆಯವರು ಯಾರನ್ನೂ ಕೂಡ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗೋದಕ್ಕೆ, ಬೇರೆಯವರನ್ನು ನಮ್ಮ ಜೊತೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ. ವ್ಯಾಪಾರದ ವಿಸ್ತರಣೆಗೆ ಹೆಚ್ಚಿನ ಅವಕಾಶಗಳಾಗತ್ತೆ. ಅದನ್ನು ಸಮಯ ನೋಡಿ ನೀವು ವಿಸ್ತರಿಸ್ಕೊಳ್ಬಹುದು ಅನ್ನುವಂಥದ್ದು. ಪೂರ್ವ ನಿಯೋಜಿತವಾದಂತಹ ಕೆಲಸಗಳಲ್ಲಿ ತುಂಬ ಅನುಕೂಲವಾಗ್ತಕ್ಕಂತಹ ಯೋಗ ನಿಮಗೆ ಒದಗಿ ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಬಿರುಕುಂಟಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಸಾಂಸಾರಿಕವಾಗಿ ಮಾತಾಡುವಾಗ, ನಡೆಕೊಳ್ಳುವಾಗ ತುಂಬ ಆಲೋಚನೆಯನ್ನು ಮಾಡಿ ಬಹಳ ಶುದ್ಧವಾಗಿ ನಿಮ್ಮ ಮನಸ್ಸು ಹಾಗೆ ನಿಮ್ಮ ವ್ಯವಹಾರ, ನಡೆ, ನುಡಿ ಎಲ್ಲವೂ ಕೂಡ ಇರಬೇಕಾದಂಥದ್ದು. ಕಾನೂನಿನ ವಿಚಾರದಲ್ಲಿ ಜಯ ಸಿಕ್ಕುವಂತಹ ಸಾಧನೆ ಅಥವಾ ಆ ಒಂದು ಪರಿಶ್ರಮ ನಿಮಗೆ ಕೈ ಹಿಡಿತಕ್ಕಂಥದ್ದಾಗತ್ತೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.